ತೇಜಸ್ವಿರವರು ಸಮಯ ಸಿಕ್ಕಾಗಲೆಲ್ಲ ತಮ್ಮ ತೋಟದ ಪಕ್ಕದ ಹಳೆ ಕೆರೆ ಹತ್ತಿರ ಇದ್ದ ನೇರಳೆ ಮರದ ನೆರಳಿನಲ್ಲಿ ಕೂರ್ತಿದ್ರು. ಅವರು ಅಚ್ಚುಮೆಚ್ಚಿನ ನಾಯಿ ಕಿವಿ ಕೂಡ ಅವ್ರ ಜೊತೆನೆ ಹೋಗ್ತಾ ಇತ್ತು. ತೇಜಸ್ವಿರವರು ಆರಾಮಾಗಿ ಕೂತು ಕೆರೆ ಸುತ್ತ ನಡೀತಾ ಇದ್ದ ನೂರಾರು ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ದಾಗ ಈ ಕಿವಿ ಮಾಡ್ತಾ ಇದ್ದ ಮೊದಲನೇ ಕೆಲಸ ಅಂತಂದ್ರೆ ಅಲ್ಲಿದ್ದ ಕೊಕ್ಕರೆಗಳನ್ನ ಅಟ್ಟಾಡಿಸ್ಕೊಂಡು ಹೋಗೋದು. ಕಿವಿಯ ಈ ಚೇಷ್ಟೆನ ತುಂಬಾ ದಿನಗಳಿಂದ ನೋಡಿ ನೋಡಿ ಅಭ್ಯಾಸ ಆಗಿದ್ದ ಆ ಕೊಕ್ಕರೆಗಳು ಕಿವಿ ಅಟ್ಟಿಸ್ಕೊಂಡು ಬಂದಾಗ ಗಾಬರಿ ಆಗದಲೆ ಹಾರ್ಕೊಂಡು ಹೋಗಿ ಎದುರುಗಡೆ ಇದ್ದ ದಡದ ಮೇಲೆ ಕೂರ್ತಿದ್ವು. ತನ್ನ ಕಣ್ಣಿಗೆ ಕಾಣುವಂತ ಕುಳಿತು ಅವುಗಳನ್ನು ಬಿಡಬಾರದು ಅಂತ ಕಿವಿ ಛಲದಿಂದ ಇಡೀ ಕೆರೆನ ಬಳಸಿ ಅವುಗಳು ಇದ್ದಲ್ಲಿಗೆ ಹೋಗುವ ಹೊತ್ತಿಗೆ ಆ ಕೊಕ್ಕರೆಗಳು ಆರಾಮಾಗಿ ಹಾರ್ಕೊಂಡು ಬಂದು ಈ ಕಡೆ ದಡದಲ್ಲಿ ಕೂರ್ತಿದ್ವು. ಹೀಗೆ 2-3 ಸಲ ಮಾಡಿದ್ರೆ ಸಾಕಿತ್ತು. ಸುತ್ತಿ ಸುತ್ತಿ ಸುಸ್ತಾದ ಕಿವಿ ಅವುಗಳು ಏನಾದ್ರೂ ಹಾಳಾಗಿ ಹೋಗ್ಲಿ ಅಂತ ನಿರ್ಲಕ್ಷಿಸಿ ಏದುಸಿರು ಬಿಡ್ತಾ ತೇಜಸ್ವಿರವರ ಪಕ್ಕದಲ್ಲಿ ಬಂದು ಮಲಗಿ ಬಿಡ್ತಾ ಇತ್ತು.